ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಸುತ್ತ ಇರುವ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಒಂದು ಗುಪ್ತ ಸ್ವಭಾವ ಇರುತ್ತೆ. ಅಂದ್ರೆ ಒಂದು ರೀತಿಯ ವ್ಯಕ್ತಿತ್ವ ಇದ್ದ ಹಾಗೆ ಅಲ್ವಾ? ಹೌದು, ವಿಜ್ಞಾನಿಗಳು ಇದನ್ನ ಪ್ರಾಪರ್ಟೀಸ್ ಅಂತ ಕರೀತಾರೆ. ಖಂಡಿತ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಕೆಲವು ವಸ್ತುಗಳು ಯಾಕೆ ಹೊಳೆಯುತ್ತವೆ, ಇನ್ನು ಕೆಲವು ಯಾಕೆ ಮಂಕಾಗಿರ್ತವೆ ಅಂತ. ಮತ್ತು ಕೆಲವು ಮುಟ್ಟಲು ಗಟ್ಟಿಯಾಗಿರ್ತವೆ, ಇನ್ನು ಕೆಲವು ಮೃದುವಾಗಿರ್ತವೆ. ಇವತ್ತು ನಾವು ಈ ವಸ್ತುಗಳ ಎರಡು ಮುಖ್ಯವಾದ ಪ್ರಾಪರ್ಟೀಸ್ ಬಗ್ಗೆ ತಿಳಿಯಲಿದ್ದೇವೆ. ಒಂದು ಅಪಿಯರೆನ್ಸ್ ಮತ್ತು ಇನ್ನೊಂದು ಹಾರ್ಡ್ನೆಸ್. ಹೌದು, ಮೊದಲು ವಸ್ತುಗಳು ಹೊರಗಿನಿಂದ ಹೇಗೆ ಕಾಣುತ್ತವೆ ಅಂದ್ರೆ ಅವುಗಳ ಅಪಿಯರೆನ್ಸ್ ಬಗ್ಗೆ ನೋಡೋಣ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ನಿಜ. ಉದಾಹರಣೆಗೆ ಹಬ್ಬಗಳಲ್ಲಿ ಧರಿಸುವ ಗೋಲ್ಡ್ ಒಡವೆಗಳು ಎಷ್ಟು ಚೆನ್ನಾಗಿ ಹೊಳೆಯುತ್ತವೆ ಅಲ್ವಾ? ಅಬ್ಬಾ, ಕಣ್ಣು ಕೋರೈಸುವ ಹಾಗೆ. ಆದ್ರೆ ಅದೇ ನಾವು ಶಾಲೆಯಲ್ಲಿ ಸ್ಲೇಟಿನ ಮೇಲೆ ಬರೆಯೋ ಚಾಕ್ ಪೀಸ್ ಆಗ್ಲಿ ಅಥವಾ ಮರದ ತುಂಡು ಅಂದ್ರೆ ಆ ವುಡ್ ಆಗ್ಲಿ ಸ್ವಲ್ಪವೂ ಹೊಳೆಯೋದಿಲ್ಲ. ಯಾಕೆ ಹೀಗೆ? ಇಲ್ಲಿರುವ ಸೋಜಿಗದ ವಿಷಯ ಏನಂದ್ರೆ ಇದು ಲಸ್ಟ್ರಸ್ ಅನ್ನೋ ಗುಣವನ್ನು ಅವಲಂಬಿಸಿದೆ. ಅಂದ್ರ ಹೊಳಪು. ಐರನ್, ಕಾಪರ್, ಜಿಂಕ್, ಅಲ್ಯೂಮಿನಿಯಂ ಮತ್ತು ಗೋಲ್ಡ್ನಂತಹ ಮೆಟಲ್ಸ್ ಸ್ವಾಭಾವಿಕವಾಗಿ ಹೊಳೆಯುತ್ತವೆ. ಓ, ಅಂದ್ರೆ ಇವೆಲ್ಲ ಲಸ್ಟ್ರಸ್ ವಸ್ತುಗಳು ಅಂತ ಅರ್ಥ, ಸರಿನಾ? ನಿಖರವಾಗಿ. ಆದರೆ ವುಡ್, ಚಾಕ್ ಮತ್ತು ಕ್ಯಾಂಡಲ್ ವ್ಯಾಕ್ಸ್ನಂತಹ ವಸ್ತುಗಳು ಮಂಕಾಗಿರ್ತವೆ. ಇವುಗಳನ್ನು ನಾವು ನಾನ್ ಲಸ್ಟ್ರಸ್ ಅಂತೀವಿ. ಅರ್ಥ ಆಯ್ತು. ಆದ್ರೆ ನನಗೊಂದು ದೊಡ್ಡ ಡೌಟ್ ಇದೆ. ನಮ್ಮ ಮನೆ ಮುಂದೆ ಇರುವ ಹಳೆಯ ಐರನ್ ಗೇಟ್ ಸ್ವಲ್ಪವೂ ಹೊಳೆಯೋದಿಲ್ವಲ್ಲ? ಎಂತಹ ಅದ್ಭುತವಾದ ಪ್ರಶ್ನೆ. ಏನಂದ್ರೆ ಹೊರಗಡೆ ಇದ್ದಾಗ ಗಾಳಿ ಮತ್ತು ತೇವಾಂಶದಿಂದ ಐರನ್ನಂತಹ ಮೆಟಲ್ಸ್ ಮಂಕಾಗಬಹುದು. ಅಂದ್ರೆ ಆ ತುಕ್ಕು ಹಿಡಿಯೋದು. ಹೌದೌದು, ಆಕ್ಸಿಜನ್ ಜೊತೆ ಸೇರಿ ಕಂದು ಬಣ್ಣಕ್ಕೆ ತಿರುಗುತ್ತೆ ಅಲ್ವಾ? ಹೌದು, ಅದೇ. ಆದ್ರೆ ನೀವು ಆ ಕಬ್ಬಿಣದ ಸರಳನ್ನು ಕತ್ತರಿಸಿದರೆ, ಅದರ ಒಳಗೆ ನೋಡಿದರೆ ಆ ಹೊಳೆಯುವ ಮೇಲ್ಮೈ ಹಾಗೇ ಕಾಣುತ್ತೆ. ಅರೆ, ಇದು ಹೇಗಿದೆ ಅಂದ್ರೆ ಹಳೆ ಪೇಪರ್ನಲ್ಲಿ ಸುತ್ತಿದ ಸಿಗಿತಿಂಡಿಯ ಬಾಕ್ಸ್ನ ಹಾಗೆ. ತುಂಬಾ ಒಳ್ಳೆ ಹೋಲಿಕೆ. ಒಳಗಡೆ ನೋಡಿದ್ರೆ ಹೊಳೆಯುವ ಬೆಳ್ಳಿಯ ಹಾಳೆ ಅಂದ್ರೆ ಆ ಸಿಲ್ವರ್ ಫಾಯಿಲ್ ಇರುತ್ತೆ ಅಲ್ವಾ? ಸೂಪರ್ ಉದಾಹರಣೆ. ಆ ಹೊಳಪನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಆ ವಸ್ತುಗಳಿಗೆ ಪಾಲಿಶಿಂಗ್, ವ್ಯಾಕ್ಸ್ ಕೋಟಿಂಗ್ ಅಥವಾ ಪ್ಲಾಸ್ಟಿಕ್ ಕೋಟಿಂಗ್ ಮಾಡುವುದು. ಸರಿ. ಕೇವಲ ನೋಡುವುದು ಮಾತ್ರವಲ್ಲ, ಮುಟ್ಟಿದಾಗ ವಸ್ತುಗಳು ಹೇಗೆ ಅನಿಸುತ್ತವೆ, ಇದು ನಮ್ಮನ್ನು ನೇರವಾಗಿ ಹಾರ್ಡ್ನೆಸ್ನ ಕಡೆಗೆ ಕೊಂಡೊಯ್ಯುತ್ತದೆ. ಖಂಡಿತ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಕಾಂಪ್ರೆಸಿಬಿಲಿಟಿಗೆ ಸಂಬಂಧಿಸಿದೆ. ಅಂದ್ರೆ ಒಂದು ವಸ್ತುವನ್ನು ಎಷ್ಟು ಸುಲಭವಾಗಿ ನಾವು ಒತ್ತಬಹುದು ಅನ್ನೋದಲ್ವಾ? ಹಾಗಾದ್ರೆ ಇದರ ಅರ್ಥವೇನು? ಸೇತುವೆಗಳನ್ನು ಸ್ಪಂಜ್ನಿಂದ ಯಾಕೆ ನಿರ್ಮಿಸುವುದಿಲ್ಲ ಅಂತ ಯೋಚಿಸಿ. ಸ್ಪಂಜಿನಿಂದ ಕಟ್ಟಿದ್ರೆ ಒಂದು ಬಸ್ಸು ಹೋದ ತಕ್ಷಣ ಸ್ಕ್ವಿಷ್ ಅಂತ ಚಪ್ಪಟೆ ಆಗ್ಬಿಡುತ್ತೆ. ಹೌದು, ಯಾಕೆಂದ್ರೆ ಸ್ಟೋನ್ ಅಥವಾ ಐರನ್ ನೇಲ್ನಂತಹ ಹಾರ್ಡ್ ಮಟೀರಿಯಲ್ಸ್ ಅನ್ನು ಸುಲಭವಾಗಿ ಒತ್ತಲು ಅಥವಾ ಗೀರಲು ಸಾಧ್ಯವಿಲ್ಲ. ಆದ್ರಿಂದಲೇ ಸೇತುವೆಗಳ ನಿರ್ಮಾಣಕ್ಕೆ ಗಟ್ಟಿಯಾದ ಐರನ್ ಬಳಸ್ತಾರೆ. ಆದ್ರೆ ಈ ಸ್ಪಂಜ್, ಕಾಟನ್ ಅಥವಾ ಕ್ಯಾಂಡಲ್ ವ್ಯಾಕ್ಸ್ನಂತಹ ಸಾಫ್ಟ್ ಮಟೀರಿಯಲ್ಸ್ ಅನ್ನು ಸುಲಭವಾಗಿ ಒತ್ತಬಹುದು. ಕಣಗಳ ಮಧ್ಯೆ ಜಾಗ ಇರುತ್ತೆ. ಸರಿಯಾಗಿ ಹೇಳಿದಿರಿ. ಆದರೆ ಈಗ ನನಗೊಂದು ಪ್ರಶ್ನೆ ಇದೆ. ಒಂದು ಅಳಿಸುವ ರಬ್ಬರ್ ಅಂದ್ರೆ ಆ ಇರೇಸರ್ ಗಟ್ಟಿಯೋ ಅಥವಾ ಮೃದುವೋ? ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಹಾರ್ಡ್ನೆಸ್ ಅನ್ನೋದು ಒಂದು ರಿಲೇಟಿವ್ ಪ್ರಾಪರ್ಟಿ. ರಿಲೇಟಿವ್ ಪ್ರಾಪರ್ಟಿ ಅಂದ್ರೆ ಇದು ಒಂದು ಹೋಲಿಕೆಯ ಗುಣ ಅಂತನಾ? ಹೌದು. ನೀವು ಯಾವಾಗಲೂ ಯಾವುದಕ್ಕೆ ಹೋಲಿಸಿದರೆ ಅಂತ ಕೇಳಿಕೊಳ್ಳಬೇಕು. ಉದಾಹರಣೆಗೆ ಸ್ಪಂಜ್ಗೆ ಹೋಲಿಸಿದರೆ ಇರೇಸರ್ ಖಂಡಿತ ಗಟ್ಟಿಯಾಗಿರುತ್ತದೆ. ರಬ್ಬರನ್ನು ನಾವು ಅಷ್ಟು ಸುಲಭವಾಗಿ ಒತ್ತಲು ಆಗೋದಿಲ್ಲ. ನಿಜ. ಆದರೆ ಅದೇ ಇರೇಸರ್ ಒಂದು ಐರನ್ ಕೀ ಅಂದ್ರೆ ಕಬ್ಬಿಣದ ಬೀಗದ ಕೈಗೆ ಹೋಲಿಸಿದರೆ ಅದು ತುಂಬಾ ಮೃದುವಾಗಿರುತ್ತದೆ. ಅಬ್ಬಾ, ಇದು ನಿಜಕ್ಕೂ ಅದ್ಭುತ. ಹೌದು. ವಸ್ತುಗಳ ಈ ಪ್ರಾಪರ್ಟೀಸ್ ಆಧಾರದ ಮೇಲೆಯೇ ನಾವು ಅವುಗಳನ್ನು ಆಯ್ಕೆ ಮಾಡುತ್ತೇವೆ. ಸೇತುವೆಗಳಿಗೆ ಹಾರ್ಡ್ ಮಟೀರಿಯಲ್ಸ್ ಬೇಕು ಮತ್ತು ಒಡವೆಗಳಿಗೆ ಹೊಳೆಯುವ ಲಸ್ಟ್ರಸ್ ಮೆಟಲ್ಸ್ ಬೇಕು. ಈ ಗುಣಗಳನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಒಂದು ಉಪಯೋಗ ಇದೆ ಅಲ್ವಾ? ಖಂಡಿತ.